ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಬೆಟ್ ಟಾಕ್ಸ್ ಅಂತ ಹೇಳ್ತಾ. ಸೊ ಇವತ್ತು ದೃಢಂ ಸಿನಿಮಾದ ಒಂದು ರಿವ್ಯೂ ಅನ್ನ ಮಾಡ್ತಾ ಇದ್ದೀನಿ. ಸೊ ರೀಸೆಂಟ್ ಆಗಿ ಮಲಯಾಳಂ ಇಂಡಸ್ಟ್ರಿಲಿ ಮತ್ತೊಂದು ಬ್ಲಾಕ್ ಬಸ್ಟರ್ ಮೂವಿ ಅಂತ ಹೇಳಿದ್ರೆ ಅದು ಈ ಒಂದು ದೃಢಂ ಅನ್ನುವಂತ ಒಂದು ಮೂವಿ. ಸೊ ಮಲಯಾಳಂ ಸಿನಿಮಾಗಳು ಯಾವಾಗ್ಲೂ ರೈಟಿಂಗ್ ಅಲ್ಲಿ ಟಾಪ್ ಅಲ್ಲಿ ನಿಂತ್ಕೊಂಡಿದೆ. ಸೊ ಆ ನಿಟ್ಟಿನಲ್ಲಿ ನೋಡುವಂತದ್ದಾದ್ರೆ ಈ ಸಿನಿಮಾ ಕೂಡ ಅದೇ ಲಿಸ್ಟ್ ಗೆ ಸೇರುತ್ತೆ. ಬಟ್ ಇದ್ರ ಜೊತೆ ಕೂಡ ಕೆಲವು ಫ್ಲಾಸ್ ಕೂಡ ಈ ಸಿನಿಮಾದಲ್ಲಿ ಇದೆ. ಸೊ ಅವೆಲ್ಲ ಏನು ಅನ್ನೋದನ್ನ ನಾನು ಈ ಒಂದು ರಿವ್ಯೂ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ರಿವ್ಯೂನ ಶುರು ಮಾಡೋಣ. ಸೊ ದೃಢಂ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋ ಒಬ್ಬ ಪೊಲೀಸ್ ಆಫೀಸರ್ ಫ್ರೆಶ್ ಆಗಿ ಡ್ಯೂಟಿಗೆ ಅಪಾಯಿಂಟ್ ಆಗಿರ್ತಾನೆ. ಒಂದು ಹಳ್ಳಿಗೆ, ಅಂದ್ರೆ ಒಂದು ಚಿಕ್ಕ ಊರಿಗೆ ಅವನ ಒಂದು ಅಪಾಯಿಂಟ್ಮೆಂಟ್ ಆಗಿರುತ್ತೆ. ಸೊ ಅಲ್ಲಿಗೆ ಆ ಒಂದು ಹೀರೋ ಬರ್ತಾನೆ. ಅಲ್ಲಿ ಯಾವತ್ತು ಯಾವ್ದು ಕೇಸಸ್ಗಳು ರಿಜಿಸ್ಟರ್ ಆಗಿರೋದಿಲ್ಲ ಅಂತ ಒಂದು ಪೊಲೀಸ್ ಸ್ಟೇಷನ್ಗೆ ಬಂದಿರುವಂತಹ ನಮ್ಮ ಪೊಲೀಸ್ ಆಫೀಸರ್ಗೆ ಎದುರಾಗುವಂತಹ ಕೆಲವು ಕೊಲೆ ಪ್ರಕರಣಗಳು, ಬ್ಯಾಂಕ್ ರಾಬರಿಗಳು ಹಾಗೂ ಒಂದಿಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಏನೇನಿದೆ ಅದನ್ನ ಅವನು ಹೇಗೆ ಫೈಂಡ್ ಔಟ್ ಮಾಡ್ತಾನೆ, ಕೊನೆಯಲ್ಲಿ ಅದನ್ನ ಅವನು ಹೇಗೆ ಫೈಂಡ್ ಔಟ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒಂದು ಒನ್ ಲೈನ್ ಪ್ಲಾಟ್. ಸೊ ಈ ಸಿನಿಮಾದ ಒಂದು ಪಾಸಿಟಿವ್ ಪಾಯಿಂಟ್ಸ್ ಏನು ಅಂತ ಹೇಳುವಂತದ್ದಾದ್ರೆ, ಈ ಸಿನಿಮಾದ ಸ್ಟಾರ್ಟ್ ಏನಿದೆ ಅಂದ್ರೆ ಅದೊಂದು ಫ್ರೆಶ್ ಸ್ಟಾರ್ಟ್ ಇದೆ. ಅಂದ್ರೆ ಒಂದು ಪೊಲೀಸ್ ಆಫೀಸರ್ ಹೊಸದಾಗಿ ಡ್ಯೂಟಿಗೆ ಜಾಯ್ನ್ ಆದಾಗ ಏನ್ ಫ್ರೆಶ್ನೆಸ್ ಇರುತ್ತೆ, ಏನ್ ಫೀಲ್ ಇರುತ್ತೆ ಅದನ್ನ ಒಂದು ಎಕ್ಸಾಕ್ಟ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಸ್ಟಾರ್ಟಿಂಗ್ ಎಲ್ಲವೂ ಚೆನ್ನಾಗಿ ಸೆಟಪ್ ಆಗ್ತಾ ಬರುತ್ತೆ. ಅಂದ್ರೆ ಒಬ್ಬ ಫ್ರೆಶ್ ಆಫೀಸರ್ ಹೊಸದಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಜಾಯ್ನ್ ಆಗಿರ್ತಾನೆ, ಅವನ ಅಪಾಯಿಂಟ್ಮೆಂಟ್ ಆಗಿರುತ್ತೆ. ಅದಾದ ನಂತರ ಅವ್ನ ಕೊಲೀಗ್ಸ್ ಅವನ್ನೆಲ್ಲ ವೆಲ್ಕಮ್ ಮಾಡ್ಕೊಳ್ತಾರೆ, ಅವನ್ನ ಸೆಟಪ್ ಮಾಡ್ಕೊಳ್ತಾರೆ, ಊರಿನ ಸೆಟಪ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ಒಂದಿಷ್ಟು ಪೋರ್ಷನ್ ನಿಮಗೆ ಸಿನಿಮಾ ಒಂದು ಫ್ರೆಶ್ ಫೀಲ್ ಅನ್ನ ಕೊಡುತ್ತೆ. ಅದಾದ ನಂತರ ಸೀರಿಯಲ್ ಕ್ರೈಮ್ಗಳು ನಡೆಯಕ್ಕೆ ಶುರುವಾಗುತ್ತೆ. ಸೊ ಇದೆಲ್ಲವೂ ನಿಮಗೆ ಮತ್ತೆ ಎಂಗೇಜಿಂಗ್ ಆಗಿ ಇರುತ್ತೆ. ಟಿಪಿಕಲ್ ಮಲಯಾಳಂ ಸಿನಿಮಾಗಳ ತರನೇ ಇದು ಕೂಡ ನಿಮಗೆ ಮತ್ತೆ ಎಂಗೇಜಿಂಗ್ ಆಗಿನೇ ಇರುತ್ತೆ. ಸೊ ಸ್ಟೋರಿ ವೈಸ್ ನೋಡುವಂತದ್ದಾದ್ರೆ ಓಕೆ, ಇದು ನಿಮಗೆ ಒಂದು ಎಂಗೇಜಿಂಗ್ ಥ್ರಿಲ್ಲರ್ ಆಗಿನೇ ಇರುತ್ತೆ. ಬಟ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಂತ ಬಂದಾಗ ಟೋಟಲಿ ಒಂದು ಫ್ಲಿಪ್ ಅನ್ನ ತಗೊಳುತ್ತೆ ಸಿನಿಮಾ. ಸೊ ಮಲಯಾಳಂ ಸಿನಿಮಾಗಳ ಒಂದು ಸ್ಪೆಷಾಲಿಟಿನೇ ಅದಲ್ವಾ. ಇವ್ರ ಸಿನಿಮಾಗಳನ್ನ 1 ರಿಂದ 1.5 ಗಂಟೆ 2 ಗಂಟೆ ನಿಮಗೆ ಪ್ಲೇನ್ ಆಗಿನೇ ತಗೊಂಡು ಹೋಗಿ ಫೈನಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ಮಾತ್ರ ಒಂದು ಹೆವಿ ಟ್ವಿಸ್ಟ್, ಒಂದು ಹೆವಿ ಪ್ಲಾಟ್ ಅನ್ನ ಚೇಂಜ್ ಮಾಡಿ ಫ್ಲಿಪ್ ಮಾಡಿ ಅದನ್ನ ಸರಿಯಾದ ಅಂತ ಒಂದು ಟ್ವಿಸ್ಟ್ ಅಂಡ್ ಟರ್ನ್ ಕೊಟ್ಟು ನಿಮಗೆ ಒಂದು ಸರ್ಪ್ರೈಸ್ ಫೀಲ್ ಕೊಟ್ಟು, ಶಾಕ್ ಫೀಲ್ ಕೊಟ್ಟು ಸಿನಿಮಾನ ಎಂಡ್ ಮಾಡ್ತಾರೆ. ಸೊ ಈ ಸಿನಿಮಾ ಕೂಡ, ದೃಢಂ ಸಿನಿಮಾ ಕೂಡ ಅದೇ ರೀತಿನೇ ಎಂಡ್ ಆಗುತ್ತೆ. ಸೊ ಕೊನೆಯ ಕ್ಲೈಮ್ಯಾಕ್ಸ್ ಟರ್ನ್ ಏನಿದೆ, ಟ್ವಿಸ್ಟ್ ಏನಿದೆ, ಆ ಟ್ವಿಸ್ಟ್ ಇಂದಾನೆ ಈ ಸಿನಿಮಾ ವರ್ಕ್ ಆಗಿರೋದು. ಸೊ ಇದು ನನಗೆ ಅಷ್ಟು ವರ್ಕ್ ಆಗಿಲ್ಲ. ವೈ? ಬಿಕಾಸ್ ಮಲಯಾಳಂ ಸಿನಿಮಾಗಳು ಆಲ್ರೆಡಿ ಒಂದು ಟೆಂಪ್ಲೇಟ್ ಅನ್ನ ಸೆಟ್ ಮಾಡಿಬಿಟ್ಟಿದಾವೆ. ಒಂದಿಷ್ಟೊತ್ತು ಪ್ಲೇನ್ ಆಗಿ ಸಿನಿಮಾನ ತಗೊಂಡೋಗೋದು, ಅಲ್ಲಿಂದ ಅವರು ಮತ್ತೆ ಅದನ್ನ ಫ್ಲಿಪ್ ಮಾಡೋದು. ಸೊ ಇದು ನನಗೆ ಅಷ್ಟೊಂದು ವರ್ಕ್ ಆಗಿಲ್ಲ. ಬಟ್ ಈ ಸಿನಿಮಾದಲ್ಲಿ ಲಾಸ್ಟ್ 20 ಮಿನಿಟ್ಸ್ ಅಲ್ಲಿ ಒಂದು ಇನ್ವೆಸ್ಟಿಗೇಷನ್ ಏನ್ ನಡೆಯುತ್ತೆ ಅದು ತುಂಬಾ ಗ್ರಿಪ್ಪಿಂಗ್ ಆಗಿದೆ. ಅಂಡ್ ಅಲ್ಲಿ ನಡೆಯುವಂತಹ ಕೆಲವು ಆಕ್ಷನ್ ಪೋರ್ಷನ್ ಗಳನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ನೀವೇನಾದ್ರೂ ಒಂದು ಒನ್ ಟೈಮ್ ಗುಡ್ ವಾಚ್ ನೋಡಬೇಕು ಸಿನಿಮಾ ಅಂತ ಹೇಳಿದ್ರೆ ನೀವು ದೃಢಂ ಸಿನಿಮಾನ ಆರಾಮಾಗಿ ನೋಡಬಹುದು. ಸೊ ದೃಢಂ ಸಿನಿಮಾ ನಿಮ್ಗೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿನೇ ಅವೈಲೇಬಲ್ ಇದೆ. ಸೊ ನೀವು ಆಲ್ರೆಡಿ ಈ ಸಿನಿಮಾನ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಇಂತಹ ಇನ್ನಷ್ಟು ವಿಡಿಯೋಗಳಿಗೋಸ್ಕರ, ಇನ್ನಷ್ಟು ಸಿನಿಮಾ ರಿವ್ಯೂಸ್ ಗಳಿಗೋಸ್ಕರ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.